ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ತಾನು. ಮೊದಲನೇಯಾಗಿ ದಯವಿಟ್ಟು ಕ್ಷಮಿಸಿ, ನಮ್ಮ ಊರಿನ ಜಾತ್ರೆಯ ವ್ಲಾಗ್ ತುಂಬ ಲೇಟಾಗಿ ಹಾಕ್ತಿದ್ದೇನೆ. ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಪುರ್ಸೊತ್ತಿರಲಿಲ್ಲ ಆಯಿತು. ಇದೇ ನಮ್ಮ ಊರಿನ ದೇವಸ್ಥಾನ, ಗ್ರಾಮ ದೇವಸ್ಥಾನ. ತುಂಬ ಪುರಾತನವಾದ ದೇವಸ್ಥಾನ. 1799ರಲ್ಲಿ ನಿರ್ಮಾಣವಾದ ಶ್ರೀ ಶಾಸ್ತಾ ಕುದ್ರಕಾಳಿ ದೇವಸ್ಥಾನ. ಹಾಗೆ ಇಲ್ಲಿ ಶ್ರೀ ಗಣಪತಿ ಹಾಗೂ ನಾಗದೇವರು ಸಹ ಇದ್ದಾರೆ. ಇಲ್ಲಿ 10 ದಿನ ಜಾತ್ರೆ, 3 ದಿನ ಸಣ್ಣ ಜಾತ್ರೆ, ದೀಪಾವಳಿ ಸಮಯಕ್ಕೆ ಆಗುವ ಜಾತ್ರೆ, ಹಾಗೆ 7 ದಿನ ವೃಶ್ಚಿಕ ಮಾಸದಲ್ಲಿ ಪ್ರಾರಂಭವಾಗುವ ಜಾತ್ರೆ. ಆದರೆ ಇಲ್ಲಿ ವಿಶೇಷತೆ ಏನಂದರೆ, ಜಾತ್ರೆಗೆ ಕೊಡಿ ಏರಿಸುವ ಕಾರ್ಯಕ್ರಮ ಇಲ್ಲ. ಅದರ ಬದಲಾಗಿ ಪಾಟು ಮಹೋತ್ಸವ, ಅಂದರೆ ಮಲಯಾಳದಲ್ಲಿ ಪಾಟು ಅಂದರೆ ಕನ್ನಡದಲ್ಲಿ ಹಾಡು ಅಂತ. ಹಾಡು ಆಯುಧಗಳಿಗೆ, ದೇವರ ಆಯುಧಗಳಿಗೆ ಹೇಳಿ ಅದರಿಂದ ಪ್ರಾರಂಭಿಸುವ ಒಂದು ಜಾತ್ರೆ ಪಾಟು ಮಹೋತ್ಸವ ಅಂತ ಹೇಳ್ತಾರೆ. ಈ ವ್ಲಾಗಲ್ಲಿ ನಾನು ಮುಖ್ಯ ವಿಷಯ ಮಾತ್ರ ಹಂಚಿಕೊಳ್ತಾ ಇದ್ದೇನೆ. ಇದೀಗ ನೀವು ನೋಡೋದು ಶ್ರೀ ಶಾಂತೇರಿ ಮಹಾಮಾಯಿ ದೇವಸ್ಥಾನದಿಂದ ಹಸಿರು ಹೊರೆ ಕಾಣಿಕೆ ಕೊಂಡೊಯ್ಯುವ ದೃಶ್ಯ. ಇದು ಪ್ರತಿ ವರ್ಷ ನಮ್ಮ ಹಿರಿಯರಿಂದನೇ ಆಚರಣೆ ಮಾಡಿ ಬರುವಂಥ ಪದ್ಧತಿಯಾಗಿದೆ. ಶ್ರೀ ಶಾಸ್ತಾ ದೇವಸ್ಥಾನದ ಕೊನೆಯ ಜಾತ್ರೆಯ ದಿನ ಅಡಿಲುಣ್ಣು ಎಂಬ ಕಾರ್ಯಕ್ರಮ ಇದೆ. ಅಂದರೆ ದೇವಸ್ಥಾನದ ಒಳಗಿನ ಆವರಣದಲ್ಲಿ ಎಲ್ಲರಿಗೆ ಅನ್ನದಾನ ನೀಡುವುದು. ಆ ದಿನದ ಹಿಂದಿನ ದಿನ ಹಸಿರು ಹೊರೆ ಕಾಣಿಕೆ ನಮ್ಮ ಕುಲ ದೇವಸ್ಥಾನದ ವತಿಯಿಂದ, ಹಾಗೆ ಕುಟುಂಬದ ಹಿತಾಶ್ರೀಗಳು ಅವರೆಲ್ಲ ಬಂದು ತಗೊಂಡು ಹೋಗ್ತಾರೆ. ಈ ಹಸಿರು ಹೊರೆ ಕಾಣಿಕೆಯಲ್ಲಿ ಹೂಗಳು, ತರಕಾರಿ, ಹಾಗೆ ಹಣ್ಣು ಮತ್ತು ದೇವರಿಗೆ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳೆಲ್ಲ ಇರ್ತದೆ. ಇದೀಗ ತಗೊಂಡು ಬಂದು ಶ್ರೀ ಶಾಸ್ತಾ ದೇವರ ನಡೆಯಲ್ಲಿ ಅರ್ಪಿಸುತ್ತಾರೆ. ಎಲ್ಲ ಗುರು ಹಿರಿಯವರೆಲ್ಲ ಇರ್ತಾರೆ. ಕಾರ್ಯಕ್ರಮ ಆದಮೇಲೆ ಗಣಪತಿಯ ಮಹಾಪೂಜೆ, ಅದಾದ ಬಳಿಕ ಶ್ರೀ ಕುದ್ರಕಾಳಿ ಅಮ್ಮನವರ ಮಹಾಪೂಜೆ. ಒಳಗೆ ಅಂತೂ ವಿಡಿಯೋ ಮಾಡುವ ಹಾಗೆ ಇಲ್ಲ, ಹಾಗೆ ಹೊರಗಿಂದನೇ ತೋರಿಸ್ತಿದ್ದೇನೆ. ಆಮೇಲೆ ಶ್ರೀ ಶಾಸ್ತಾ ದೇವರ ಮಹಾಪೂಜೆ ಆಗಿ ದೇವರದು ಆಯುಧಗಳನ್ನು ತಗೊಂಡು ಬರ್ತಾರೆ ಒಳಗಿಂದ. ಅದು ಒಂದು ಆಸನದಲ್ಲಿ ಇಟ್ಟು ಅದಕ್ಕೆ ಪಾಟು ಅಥವಾ ಪದ್ಯ ಹೇಳಿ ಪೂಜೆ ಸಹ ಮಾಡ್ತಾರೆ. ನೋಡಿ, ಇದು ಪೂಜೆ ಮಾಡೋದು. ಪೂಜೆ ಎಲ್ಲ ಆದ ಬಳಿಕ ಅನ್ನಪ್ರಸಾದ ವಿತರಣೆ. ಹಾಗೆ ನಾನು ಸಹ ಬಟ್ಲು ಇಟ್ಕೊಂಡು ಹೋದೆ. ಉಪ್ಪಿನಕಾಯಿ ಮತ್ತು ಕ್ಯಾಬೇಜ್ ಪಲ್ಯ, ಹಾಗೆ ಕೇರಳದ ವಿಶೇಷ ಪದಾರ್ಥವಾದ ಅವಿಲ್, ತರಕಾರಿಯಲ್ಲಿ ಮಾಡಿದ್ದು, ಮೊಸರೆಲ್ಲ ಹಾಕಿ ಅದಿತ್ತು. ನನಗಂಥದ್ದು ತುಂಬ ಇಷ್ಟ. ಹಾಗೆ ಸ್ವಲ್ಪ ಅನ್ನ ಸಹ ಹಾಕ್ಕೊಂಡೆ. ಹಾಗೆ ಬಿಸಿ ಬಿಸಿ ಸಾಂಬಾರು ಸಹ ಇತ್ತು, ಅದು ಸಹ ಹಾಕ್ಕೊಂಡು ಊಟ ಮಾಡಿ ಬರುವಾಗ ಹಾಲು ಪಾಯಸ ಕುಡಿದು ಮನೆಗೆ ಹೋಗಿ ರೆಸ್ಟ್ ಮಾಡಿ ಒಂದು 6:30ಯಿಂದ 7 ಗಂಟೆ ಹೊತ್ತಿಗೆ ಪುನಃ ಬಂದೆ ದೇವಸ್ಥಾನಕ್ಕೆ. ನೋಡಿ, ಇದು ಶ್ರೀ ಗಣಪತಿ ಕಟ್ಟೆ. ಹಾಗೆ ತುಂಬ ಲೈಟಿಂಗ್ಸ್ ಆಗಿ ಚೆನ್ನಾಗಿತ್ತು. ಇದು ಶ್ರೀ ಕುದ್ರಕಾಳಿ ಅಮ್ಮನವರ ನಡೆ. ಹಾಗೆ ಇದು ಶ್ರೀ ಶಾಸ್ತಾ ದೇವರ ನಡೆ. ತುಂಬ ದೀಪಗಳೆಲ್ಲ ಹಚ್ಚಿ ತುಂಬ ಚೆನ್ನಾಗಿತ್ತು. ಹಾಗೆ ನಡೆಯಲ್ಲಿ ದೀಪಾರಾಧನೆ ಆದಮೇಲೆ ಮಕ್ಕಳು ಹಿರಿಯವರಿಂದ ಭಜನೆ, ಹಾಗೆ ಮಲೆಗೆ ಹೋಗುವ ಸ್ವಾಮಿಗಳು ಸಹ ಇದ್ದರು. ಅವರು ಶರಣು ಸಹ ಕರೀತಿದ್ರು. ಇದು ಶ್ರೀ ಶಾಸ್ತಾ ದೇವರು ಅಯ್ಯಪ್ಪ ಆದ ಕಾರಣಕ್ಕೆ ಮಲೆಗೆ ಹೋಗುವ ಆಲ್ಮೋಸ್ಟ್ ಸ್ವಾಮಿಗಳು ಇಲ್ಲಿಗೆ ಬಂದು ಹೋಗ್ತಾರೆ. ಬಸ್ಸಲ್ಲೇ ಆಗಲಿ ಪಾದಯಾತ್ರೆಯಾಗಿ ಈ ದೇವಸ್ಥಾನಕ್ಕೆ ಬಂದೇ ಹೋಗ್ತಾರೆ. ಇದು ಹೊರಗಿನ ವ್ಯೂ. ಇದೆಲ್ಲ ಆದಮೇಲೆ ದೇವರು ಹೊರಗೆ ಬರ್ತಾರೆ, ಶ್ರೀ ಶಾಸ್ತಾ ಮತ್ತು ಕುದ್ರಕಾಳಿ ಅಮ್ಮನವರು. ಬಲಿಕಲ್ಲಿನ ಪೂಜೆ ಇದೆ. ಅದಾದಮೇಲೆ ಶ್ರೀ ಶಾಸ್ತಾ ಮತ್ತು ಕುದ್ರಕಾಳಿ ಅಮ್ಮನವರು ಗಣಪತಿ ಕಟ್ಟೆಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಕುತ್ಕೊಳಿಸಿ ಪೂಜೆ ಸಹ ಮಾಡ್ತಾರೆ. ಗಣಪತಿ ಕಟ್ಟೆಯ ಪೂಜೆ ಅದಾದಮೇಲೆ ತಿರುವಾದಿರ ಕಳಸ ಇತ್ತು. കടൽ
ಕುದುರೆಕಲಿಯಲ್ಲಿ ನನ್ನ ತಂಗಿ ಹಾಗೂ ಕಸಿನ್ಸ್ ಸಹ ಇದ್ದರು. ತಿರುವಾತಿರ ಫುಲ್ ವಿಡಿಯೋ ಇದೇ ಚಾನಲಲ್ಲಿ ನಾನು ಸಮಯ ಸಿಕ್ಕಿದಾಗ ಹಾಕ್ತೇನೆ, ಸಪೋರ್ಟ್ ಮಾಡಿ. ಹಾಗೆ ಅದಾದಮೇಲೆ ದೇವರ ಚಂಡೆ ಬಲಿ, ಬ್ಯಾಂಡ್ ಸೆಟ್ ಬಲಿ, ವಾದ್ಯ ಬಲಿ ಅಂತ ತುಂಬ ಬಲಿಗಳು ಇತ್ತು. ಅದೆಲ್ಲ ಸಹ ಈ ವಿಡಿಯೋದಲ್ಲಿ ಹಾಕಲಿಕ್ಕಾಗೋದಿಲ್ಲ, ಮೈನ್ ಮಾತ್ರ ಹಾಕ್ತೇನೆ. ದೇವರ ಜೊತೆ ಹೋಗೋದು ಸಹ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ. ನೋಡಿ, ಇದು ಭಜನೆ ಬಲಿ. ಕುಣಿದು ಭಜನೆ ಹೇಳ್ಕೊಂಡು ದೇವರನ್ನು ಕರ್ಕೊಂಡು ಬಂದು ಪ್ಲಾಗ ಕಟ್ಟೆ ಅಂತ ಒಂದು ಕಟ್ಟೆ ಇದೆ, ಅಲ್ಲಿ ಕೂರಿಸಿ ಪುನಃ ಕಟ್ಟೆ ಪೂಜೆ ಇದೆ. ಇದೇ ಕಟ್ಟೆ ಪೂಜೆ ನೋಡಿ. ಪೂಜೆ ಆದಮೇಲೆ ದೇವರು ಹೊರವರು ಬದಲಾಗ್ತಾರೆ, ಯಾಕಂದರೆ ತಿಡಂಬ ನೃತ್ಯ ಮಾಡೋದು ಬೇರೆಯವರು. ಕೇರಳದ ಜಾತ್ರೆಯ ತಿಡಂಬ ನೃತ್ಯ ನೋಡಲು ಬಹಳ ಸುಂದರವಾಗಿರುತ್ತದೆ. ಅದು ನೋಡಲಿಕ್ಕೆ ತುಂಬ ಜನ ಬರ್ತಾರೆ ನೋಡಿ. ಹಾಗೆ ತಿಡಂಬ ನೃತ್ಯ ಅಂದರೆ ದೇವರ ಹೊರವರು ಚಂಡೆಯ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ವಿಧ ರೀತಿಯಲ್ಲಿ ಹೆಜ್ಜೆ ಹಾಕ್ತಾರೆ. ಅದೆಲ್ಲ ಆದ ಬಳಿಕ ದೇವರ ಒಳಗೆ ಹೋಗಿ ಪೂಜೆ ಎಲ್ಲ ಆಗಿ ಮರುದಿನ ಕಳ್ತೀರಿ. ಇದಾದಮೇಲೆ ಜಾತ್ರೆ ಮುಗೀತದೆ. ಅದಾದಮೇಲೆ ಶ್ರೀ ವಿಷ್ಣು ಮೂರ್ತಿಯ ಕೋಲ, ತಯ್ಯಂ ಕೋಲಲ್ಲಿ ಹೇಳ್ತಾರೆ. ಇಲ್ಲಿಯ ತಯ್ಯಂ ಅದರ ಮೇಲೆನೆಯ ನಮ್ಮ ಚಂದ್ರಗಿರಿಯ ಪರಿಸರದಲ್ಲಿ ಬೇರೆ ಎಲ್ಲಿ ಸಹ ದೈವ ಅಥವಾ ಗುಳಿಗಿನ ಕೋಲ ಕಟ್ಟಲಾಗುವುದು. ಹಾಗೆ ಎಲ್ಲರಿಗೂ ಶುಭವಾಗಲಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದವರು ದಯವಿಟ್ಟು ಮಾಡಿ. ಓಕೆ, ಬಾಯ್.